ಅನೇಕ ಉಡುಗೆ ತೊಡುಗೆಗಳಲ್ಲಿ ಪ್ರಯಾಣ ತುಂಬಾ ಸುಖಕರವಾಗಿತ್ತು. ಶ್ರೀ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಕ್ ಬಂದಿದ್ದೀವಿ. ಮತ್ತೆ ಹೇಗನ್ಸ ಪ್ರಯಾಣ ಎಲ್ಲ ಹೇಗಿದೆ? ಅನ್ಲಿಮಿಟೆಡ್ ಇದೆ, ಎಷ್ಟು ಬೇಕಾದ್ರೂ ಹಾಕೊಬಹುದು. ಭಾರಿ ಚೆನ್ನಾಗಿದೆ, ಬಿಸಿ ಬಿಸಿ ಇದೆ. ತಿಂಡಿಯನ್ನು ಮುಗಿಸಿ ಗಂಧ ಗಮನಿಸ್ತಾ ಇರ್ಬೋದು ಯಾವ ರೀತಿ ಶ್ರೀಕೃಷ್ಣ ಟೂರ್ ಪ್ಯಾಕೇಜಸ್ ಅವರ ವತಿಯಿಂದ ಬಂದಿರತಕ್ಕಂತ ಭಕ್ತರ ಸಮೂಹ ಒಂದು 15ರಿಂದ 20 ನಿಮಿಷಕ್ಕೆ ದರ್ಶನ ಆಗುತ್ತೆ ಅಂತ ದೇವಸ್ಥಾನದ ಆವರಣ. ನಮ್ಮವರಿಗೆ ಒಂದು ಉಚಿತವಾಗಿ ಒಂದು ಕೆಲಸ ಸಿಕ್ಕಿದೆ. ಬಿಸ್ಲಹರಿ ಬಿಚ್ಚಾಲೆ ದೇವಸ್ಥಾನಕ್ಕೆ ಯಾತ್ರಿಕರ ಪ್ರಯಾಣ ಬಂದಿದೆ. ಇವರು ನಾವೀಗ ಮಂತ್ರಾಲಯದ ಟ್ರಿಪ್ ಅನ್ನು ಮುಗಿಸಿ ಈಗ ಇಲ್ಲಿ ಬಿಚ್ಚಲಮ್ಮನ ದೇವಸ್ಥಾನಕ್ಕೆ ಬಂದಿದೀವಿ. ಏನೋ ಒಂಥರ ಖುಷಿಯ ವಾತಾವರಣ ಇದೆ. ಊಟದ ವ್ಯವಸ್ಥೆ ಚೆನ್ನಾಗಿದೆ. ಹೇಗ ಅನ್ಸ್ತಾ ಇದೆ ಶ್ರೀಕೃಷ್ಣ ಟೂರ್ ಪ್ಯಾಕೇಜಸ್ ಅವರ? ಚೆನ್ನಾಗಿದೆ, ಎಲ್ಲಾ ಫೆಸಿಲಿಟಿನೂ ಇದೆ. ಬಿಡ್ತೀನಿ ವಿಡಿಯೋ ಮಾಡ್ತೇವೆ ತಡೀರಿ. ಸರಿಯಾಗಿಲ್ಲ ನಮ್ಗೆ, ನಾವು ಇದೇ ಫಸ್ಟ್ ತೆಗೀರಲ್ಲ, ನಿಮ್ಗೆ ಗೊತ್ತಾಗಲ್ಲ. ಹೆಂಗ್ ಚೇಟು ಟ್ರಿಪ್ ಎಲ್ಲ ಹೇಗಿದೆ? ಟ್ರಿಪ್ ಎಲ್ಲ ತುಂಬಾ ಚೆನ್ನಾಗಿದೆ. 3,000 ಮಾಡಿದ್ದಾರೆ. ಪ್ರತಿಯೊಂದು ಊಟ, ಕಾಫಿ, ತಿಂಡಿ ಎಲ್ಲ ಬಂತು. ಮತ್ತೆ ಹೇಗಿದೆ ಮಂತ್ರಾಲಯ ಎಲ್ಲ? ಬಹಳ ಚೆನ್ನಾಗಿತ್ತು. ಸೂಪರ್ ಸೂಪರ್ ಟ್ರಿಪ್. ಮಂತ್ರಾಲಯ ನಾವು ಸಾಯೋರೊಳಗೆ ಹೋಗಿ ಬಂದ ಎಲ್ಲ ಸಾಕು. ಅದ್ಭುತವಾಗಿರ್ತಕ್ಕಂತ ಒಂದು ಅನುಭವವನ್ನ ನೀಡ್ತಕ್ಕಂಥ ಬಸ್ಸು ಜಪದಕಟ್ಟೆ ಬಿಚ್ಚಾಲೆ ಅಪ್ಪಣ್ಣಾಚಾರ್ಯ ಸೇವಾ ಟ್ರಸ್ಟ್. ಒಳ್ಳೆ ಖುಷಿ ಆಯ್ತು ಮಾತ್ರ. ಮೋಸ ಇಲ್ಲ, ಏನು ಮೋಸ ಇಲ್ಲ. ಇದು ಪವರ್ಫುಲ್ ಕ್ಷೇತ್ರ ಅಂತ ಹೇಳ್ತಾರೆ. ತುಂಬಾ ಅದ್ಭುತವಾಗಿರ್ತಕ್ಕಂತ ಸ್ಥಳಗಳು. ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳಲ್ಲಿ ಕಂಗೊಳಿಸ್ತಾ ಇರತಕ್ಕಂತ ಅಪ್ಪ ಮಕ್ಕಳು ನೋಡ್ತಾ ಇರ್ಬೋದು. ಕೇಸರಿ ಶಾಲು, ಬಿಳಿ ಪಂಚೆ. ಮತ್ತೆ ಹೇಗನ್ಸ್ತು ಪ್ರಯಾಣ ಎಲ್ಲ? ಪ್ರಯಾಣ ತುಂಬಾ ಸುಖಕರವಾಗಿತ್ತು. ಮತ್ತೆ ಇಲ್ಲಿ ಸ್ಥಳ ಎಲ್ಲ ಹೇಗಿದೆ? ಸ್ಥಳ ಎಲ್ಲ ಸೂಪರ್ ಇದೆ, ಚೆನ್ನಾಗಿದೆ. ನಾವು ಅವೆಲ್ಲಕ್ಕಿಂತ ಮುಖ್ಯವಾಗಿ ನಾವು ಬಂದಿರೋ ಉದ್ದೇಶ ಶ್ರೀ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಕ್ ಬಂದಿದ್ದೀವಿ. ಪ್ರಯಾಣ ಹೇಗೆ ಇರ್ಲಿ ಏನೇ ಇರ್ಲಿ, ನಾವು ಬಂದಿರೋದು ಉದ್ದೇಶ ದರ್ಶನ ಮಾಡಕ್ಕೋಸ್ಕರ. ಸ್ನಾನ ಆಗಿದೆ, ಇನ್ನು ಸದ್ಯದಲ್ಲಿ ತಿಂಡಿ ಕರೀತಿದ್ರೆ ತಿಂಡಿ ಹೋಗ್ತೀವಿ ಈಗ. ಬಾಡಿ ಬಿಲ್ಡರ್ ಮತ್ತೆ ಹೇಗನ್ಸ ಪ್ರಯಾಣ ಎಲ್ಲ ಹೇಗಿದೆ? ಹೇಳ ಅದೇರ್ತದ ಇದು ಅದ್ ಮೈಕ್. ಅನ್ಲಿಮಿಟೆಡ್ ಇದೆ, ಎಷ್ಟು ಬೇಕಾದ್ರೂ ಹಾಕೊಬಹುದು. ಹೇಗಿದೆ ತಿಂಡಿ? ಹೇಗಿದೆ ತಿಂಡಿ? ಹೇಗಿದೆ ತಿಂಡಿ? ಹೇಗಿದೆ ತಿಂಡಿ? ಭಾರಿ ಚೆನ್ನಾಗಿದೆ, ಬಿಸಿ ಬಿಸಿ ಇದೆ. ಎಲ್ಲ ಬಿಸಿ ಬಿಸಿ ಪಲಾವು, ಮೊಸರು ಪಲಾವ್ ಬಜ್ಜಿ ಇದೆ, ಬಿಸಿ ಬಿಸಿ ಮೊಸರು ಇದೆ. ಬಿಸಿ ಬಿಸಿ ಮೊಸರು ಬಜ್ಜಿ, ಪಲಾವು. ಬೆಳಿಗ್ಗೆ ತಿಂಡಿಯನ್ನು ಮುಗಿಸಿ ಶ್ರೀ ರಾಘವೇಂದ್ರ ಗುರುಗಳ ದರ್ಶನಕ್ಕೆ ನಮ್ಮ ಮಲೆನಾಡು ಭಾಗದ ಎಲ್ಲ ಒಂದು ಸದಸ್ಯರುಗಳು ನೋಡ್ತಾ ಇರ್ಬೋದು, ಸಜ್ಜಾಗ್ತಾ ಇದ್ದಾರೆ. ಎಲ್ಲರ ಮುಖದಲ್ಲಿ ಮಂದಹಾಸ, ಹಾಗೆ ಹಣೆಯಲ್ಲಿ ಒಂದು ಗಂಧ ಗಮನಿಸ್ತಾ ಇರ್ಬೋದು ಯಾವ ರೀತಿ 3 ನಾಮದ ಒಂದು ಗಂಧವನ್ನ ಇಟ್ಕೊಂಡು ದೇವರ ಒಂದು ದರ್ಶನಕ್ಕೆ ಎಲ್ಲ ಸಜ್ಜಾಗ್ತಾ ಇರುವಂತದ್ದು ನೀವು ಗಮನಿಸ್ತಾ ಇರ್ಬೋದು. ಮಲೆನಾಡು ಭಾಗದ ಭಕ್ತರ ಸಮೂಹ ನೋಡ್ತಾ ಇರ್ಬೋದು. ಶ್ರೀ ರಾಘವೇಂದ್ರ ಸ್ವಾಮಿಯ ದರ್ಶನಕ್ಕೆ ಶ್ರೀಕೃಷ್ಣ ಟೂರ್ ಪ್ಯಾಕೇಜಸ್ ಅವರ ವತಿಯಿಂದ ಬಂದಿರತಕ್ಕಂತ ಭಕ್ತರ ಸಮೂಹ. ಬನ್ನಿ ಹೋಗೋಣ. ಫ್ರೆಶ್ ಅಪ್ ಎಲ್ಲಾನು ಮುಗಿಸ್ಕೊಂಡು ಇವಾಗ ರಾಘವೇಂದ್ರ ಸ್ವಾಮಿಯ ದರ್ಶನಕ್ಕೆ ಹೋಗ್ತಾ ಇದೀವಿ. ಇಲ್ಲೇ ನಮ್ದು ಒಂದು ರೂಮ್ ಇದ್ದಿದ್ದು. ಈ ರೂಮಿಂದ ಒಂದು 50 ಮೀಟರ್ ಆಗ್ಬೋದು. ಪಕ್ಕದಲ್ಲೇ ಇದೆ, ರೂಮಲ್ಲಿ ನಿಂತ್ಕೊಂಡ್ರೆ ಕಾಣುತ್ತೆ ದೇವಸ್ಥಾನ. ದೇವಸ್ಥಾನ ತುಂಬ ಹತ್ರದಲ್ಲೇ ಇದೆ. ನೋಡೋಣ ದೇವಸ್ಥಾನದೊಳಗೆ ಹೇಗಿದೆ ಅಂತ. ಈ ರೂಮಿಂದ ಎದುರುಗಡೆ ಬಂದರೆ ಇಲ್ಲೇ ಆಪೋಸಿಟ್ಟು ಗೇಟ್ ಸಿಗುತ್ತೆ. ಈ ಗೇಟಲ್ಲೇ ಒಳಗಡೆ ಹೋಗ್ಬೋದು. ಇವತ್ತೇನು ಅಷ್ಟೊಂದು ರಶ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಗೊತ್ತಿಲ್ಲ ಯಾವ ರೀತಿ ಜನ ಇದೆ ಅಂತ. ಅವರು ಹೇಳೋ ಪ್ರಕಾರ ಒಂದು 15ರಿಂದ 20 ನಿಮಿಷಕ್ಕೆ ದರ್ಶನ ಆಗುತ್ತೆ ಅಂತ. ನೋಡಬೇಕು. ಗಾಡಿ ಎತ್ತಲ್ಲಿ ಮರಳು ಹೊಡಿತಾ ಇದ್ದಾರೆ. ಬೃಂದಾವನದ ಹೊರಗಿನ ಆವರಣ. ಚಪ್ಪಲಿ ಬಿಡೋದು ಇಲ್ಲ ಅಂತ ಗೊತ್ತಿಲ್ಲ. ಇಲ್ಲೇನಾ ಚಪ್ಪಲಿ ಬಿಡೋದು? ಚಪ್ಪಲಿ ಬಿಡೋಕ್ಕೆ ಇಲ್ಲೇ ಒಂದು ಜಾಗ ಕೊಟ್ಟಿದ್ದಾರೆ ಪರಿಚಯ ಇದ್ದವರು. ಅಂಗಡಿ ಪಕ್ಕದಲ್ಲೇ ಎಲ್ಲ ಕೂಡ
ಚಪ್ಪಲಿ ಬಿಟ್ಟು ಹೋಗಿ ಅಂತ ನಮ್ಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಫಸ್ಟ್ ಟೈಮ್ ಬಂದಿರೋದು. ಚಪ್ಪಲಿ ಬಿಡೋಕ್ಕೆ ಒಳಗಡೆ ಜಾಗ ಇದೆಯೋ ಇಲ್ಲ ಗೊತ್ತಿಲ್ಲ, ಒಳಗೆ ಹೋಗಿ ನೋಡೋಣ. ಇಲ್ಲೇನ ಎಂಟ್ರೆನ್ಸ್ ಗೇಟು ದೇವಸ್ಥಾನದ್ದು. ನಡೆ ಹೋಗೋಣ, ಇರ್ಲಿ. ಇಲ್ಲೇ ದೇವಸ್ಥಾನದ ಎದುರುಗಡೆಗೆ ಹೂವು ಕೂಡ ಸಿಗುತ್ತೆ. 100 ರೂಪಾಯಿಗೆ ಹೂವು. ಮಂಚಾಲಮ್ಮಗೆ 50, ರಾಘವೇಂದ್ರ ಸ್ವಾಮಿಗೆ 50 ಅಂತ ಕೊಟ್ಟರು. ಒಳಗಡೆ ಹೋಗಿ ನೋಡೋಣ ಹೇಗಿದೆ ಅಂತ. ದೇವಸ್ಥಾನದ ಆವರಣ, ಇಲ್ಲೆಲ್ಲ ಚಿತ್ರಗಳ ಮೂಲಕ ಹಿಂದಿನ ಕಾಲದಲ್ಲಿ ನಡೆದಂತಹ ಒಂದು ಘಟನೆಗಳನ್ನು ತೋರಿಸಿದ್ದಾರೆ. ಮಠದ ಆವರಣ ನೋಡ್ತಾ ಇರ್ಬೋದು. ಶ್ರೀ ರಾಘವೇಂದ್ರ ಸ್ವಾಮಿಯ ಮಠದ ಆವರಣ, ಬೃಂದಾವನ ಇರ್ತಕ್ಕಂಥ ಜಾಗ. ಕೇಜ್ಗಳನ್ನು ಮಾಡಿದ್ದಾರೆ. ಅದೆಲ್ಲೆಲ್ಲಿ ಹೋಗಿ ಎಲ್ಲೆಲ್ಲಿ ಬರ್ತಾ ಇದೀವಿ ಅಂತಾನೆ ಗೊತ್ತಾಗ್ತಿಲ್ಲ. ನಮ್ಮವರಿಗೆ ಒಂದು ಉಚಿತವಾಗಿ ಒಂದು ಕೆಲಸ ಸಿಕ್ಕಿದೆ. ನೋಡ್ತಾ ಇರ್ಬೋದು, ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಯಾವ ರೀತಿ ದೇವಸ್ಥಾನದ ಆವರಣದಲ್ಲಿ ಯಾವುದೇ ಒಂದು ಸೇವೆಯನ್ನು ಮಾಡ್ಬೋದಂತೆ. ಕೆಲವರು ಕೇಳಿ ಸೇವೆಯನ್ನು ಮಾಡ್ತಾರೆ. ಇವರಿಗೆ ಬಯಸದೇ ಬಂದ ಭಾಗ್ಯ ಎಂಬಂತೆ ಈ ಒಂದು ಸ್ವೀಟಿನ ಒಂದು ತಟ್ಟೆಗಳನ್ನು ಲೋಡ್ ಮಾಡ್ತಕ್ಕಂಥ ಒಂದು ಸೇವೆಯ ಸೌಭಾಗ್ಯ ನಮ್ಮವರಿಗೆ ಸಿಕ್ಕಿದೆ. ನೋಡ್ತಾ ಇರ್ಬೋದು, ದೇವಸ್ಥಾನದ ಆವರಣದಲ್ಲೇನೆ ಅವರಿಗೆ ಈ ಒಂದು ಸೌಭಾಗ್ಯ ದೊರೆತಿರ್ತಕ್ಕಂಥದ್ದು. ಅವರ ಪೂರ್ವ ಜನ್ಮದ ಪುಣ್ಯ ಅಂತಾನೆ ಹೇಳ್ಬೋದು. ಈ ಟೂರ್ ಪ್ಯಾಕೇಜ್ ಮಾಡ್ಕೊಂಡ್ಬಂದು ನಮ್ಮೂರಿಂದ ಜನಗಳನ್ನ ಕರ್ಕೊಂಡ್ಬಂದು ಇಲ್ಲಿ ಹಿಡಿಯೋದೇ ಕಷ್ಟ ಆಗಿದೆ. ಒಬ್ಬೊಬ್ರು ಒಂದೊಂದು ಕಡೆ ಹೋಗ್ತಾ ಇದಾರೆ. ಇಲ್ಲಿ ಹಿಡಿಯೋದೇ ಬಹಳ ಕಷ್ಟ ಆಗ್ಬಿಟ್ಟೆ ನಮ್ಗಂತೂ. ಹೆಂಗೋ ಕಷ್ಟಪಟ್ಟು ಹಿಡ್ಕೊಂಡು ಊಟಕ್ಕೆ ಹೋಗ್ತಾ ಇದೀವಿ. ಪ್ರಸಾದ ಸ್ವೀಕಾರ ಆದ ನಂತರ ನಮ್ಮ ಕೊಡೆಯರೆಲ್ಲ ಭರ್ಜರಿಯಾಗಿ ಶಾಪಿಂಗ್ ನಿಂತ್ಬಿಟ್ಟಾರೆ. ತಿಂಡಿ ತಿನಿಸುಗಳು, ಫೋಟೋಗಳು, ಮೂರ್ತಿಗಳು ಎಲ್ಲದನ್ನ ಭರ್ಜರಿಯಾಗಿ ಶಾಪಿಂಗ್ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು. ಬಿಸ್ಲ ಹರಿ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮುಗಿಸ್ಕೊಂಡು ಬಿಚ್ಚಾಲೆ ದೇವಸ್ಥಾನಕ್ಕೆ ಯಾತ್ರಿಕರ ಪ್ರಯಾಣ ಬಂದಿದೆ. ರಾಘವೇಂದ್ರ ಸ್ವಾಮಿಗಳ ಮಠದಿಂದ ಬೃಂದಾವನದಿಂದ ಒಂದು 12-13 ಕಿಲೋಮೀಟರ್ ಬಂದ್ರೆ ಈ ಒಂದು ಸುಂದರವಾಗಿರ್ತಕ್ಕಂಥ ಜಾಗ ಸಿಗುತ್ತೆ. ಇವರು ಗಮನಿಸ್ತಾ ಇರ್ಬೋದು, ಕೋಆರ್ಡಿನೇಟರ್ಸ್, ಆಯೋಜಕರು, ಶ್ರೀಕೃಷ್ಣ ಟೂರ್ ಪ್ಯಾಕೇಜಸ್ ಅವ್ರ ಕಡೆಯಿಂದ. ಪ್ಯಾಕೇಜಸ್ ನ ಓನರ್ಗಳು, ಖಜಾಂಚಿ, ಕಾರ್ಯದರ್ಶಿ, ಏನ್ ಬೇಕಾದ್ರೂ ಕರಿಬಹುದು. ಶ್ರೀಕೃಷ್ಣ ಮಾಲೀಕರು ಅಂತ ಹೇಳ್ತಾರೆ, ಜೋಬಲ್ ನಯ ಪೈಸೆ ದುಡ್ಡಿರಲ್ಲ. ನೋಡ್ತಾ ಇರ್ಬೋದು ನಮ್ಮ ಈ ಒಂದು ಪ್ರವಾಸದ ಮುಖ್ಯ ವ್ಯಕ್ತಿ. ಅನುಭವಗಳನ್ನ ಹಂಚ್ಕೊಡಿ. ನೋಡಿ, ಈಗ ನಾವೀಗ ಮಂತ್ರಾಲಯದ ಟ್ರಿಪ್ ಅನ್ನು ಮುಗಿಸಿ ಈಗ ಇಲ್ಲಿ ಬಿಚ್ಚಲಮ್ಮನ ದೇವಸ್ಥಾನಕ್ಕೆ ಬಂದಿದೀವಿ. ಈಗಷ್ಟೇ ಬಂದು ಸ್ಟೇ ಆಗಿದ್ದೇವೆ. ನೋಡ್ಬೇಕು ಹೇಗಿದೆ ಇನ್ನು. ಒಳಗೆ ನೋಡ್ಬೇಕು. ಬಿಸಿಲು ತುಂಬಾ ಇದೆ. ಅದು ತುಂಗ ತೀರದ ಪಕ್ಕದಲ್ಲಿದೆ. ಏನೋ ಒಂಥರ ಖುಷಿಯ ವಾತಾವರಣ ಇದೆ. ಸರಿ, ಚೆನ್ನಾಗಿದೆ. ನೋಡೋಣ, ಪರವಾಗಿಲ್ಲ. ಏನೋ ಒಂಥರ ದೇವರ ದರ್ಶನ ಪಡೆಯೋದು ನಮ್ಗೆ ಇಂಪಾರ್ಟೆಂಟ್ ಅದೇನೆ. ದೇವರ ದರ್ಶನ ಇಂಪಾರ್ಟೆಂಟ್. ದಾರಿ ಹೇಗಾರು ಇರ್ಲಿ, ಸರಿ, ಸಾಗುವ ದಾರಿ ಹೇಗಾದ್ರೂ ಇರ್ಲಿ. ಬಂದಿದೀವಿ, ಅರ್ಧ ಗಂಟೆ ಲೇಟ್ ಆಗಿರ್ಬೋದು. ನೋಡ್ಕೊಂಡು ಇನ್ನೊಂದ್ ಕಡೆ ಮತ್ತೆ ಮುಂದಿನ ಪ್ರಯಾಣದ ಬಗ್ಗೆ ಮಾತಾಡ್ತೀನಿ. ಮತ್ತೆ ಭೇಟಿ ಆಗೋಣ. ಎಲ್ಲ ಪ್ರವಾಸಿ ಯಾತ್ರಿಗಳು ಬಂದಿದ್ದಾರೆ. ಅಭಿಪ್ರಾಯಗಳು ಹೇಳ್ತೀರಾ? ಅಭಿಪ್ರಾಯಗಳು ಏನಾದ್ರು ಇದ್ರೆ ಒಂದೆರಡು ಮಾತಲ್ಲಿ ಹೇಳಿ. ಇವತ್ತಿನಲ್ಲಿ ಸುಗಮವಾಗಿದೆ. ರಾಯರ ದರ್ಶನವನ್ನು ಸುಗಮವಾಗಿದೆ. ಊಟದ ವ್ಯವಸ್ಥೆ ಚೆನ್ನಾಗಿದೆ. ಮತ್ತೆ ಈಗ ಮುಂದೆ ಬಂದಿರುವಂತಹ ಯಾವ್ದಿದು ಬಿಚ್ಚಾಲೆ ಅಮ್ಮ, ಇದನ್ನ ದರ್ಶನ ಮಾಡಕ್ ಅಂತ ಹೇಳಿ ಬರ್ತಾ ಇದೀವಿ. ಮುಂದೆ ಇದು ಮುಗಿದ ನಂತರ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ
ವೀಕ್ಷಣೆ ಮಾಡೋದಕ್ಕೆ ಕಾಯ್ತಾ ಇದೀವಿ. ಹೇಗ ಅನ್ಸ್ತಾ ಇದೆ ಶ್ರೀಕೃಷ್ಣ ಟೂರ್ ಪ್ಯಾಕೇಜಸ್ ಅವರ ಪ್ಯಾಕೇಜ್ ಚೆನ್ನಾಗಿದೆ, ಹಾ. ಎಲ್ಲಾ ಫೆಸಿಲಿಟಿನೂ ಇದೆ, ಮುಂದೆ ಯಾರು ಟ್ರಿಪ್ ಹೋಗೋರಿಗೆ ಅನುಕೂಲ ಒಂದು ಆಗುತ್ತೆ. ಕಿವಿ ಮಾತು. ಈ ಮಾತಂತ್ರ ಏನಿಲ್ಲ, ಹ್ಮ್ ಚೆನ್ನಾಗಿದೆ ಪ್ಯಾಕೇಜ್, ಉಪಯೋಗಿಸ್ಕೊಳ್ಳಿ. ಹ್ಮ್ ಎಲ್ಲ ನಮ್ಮ ಹುಡುಗರೆ ಸಪೋರ್ಟ್ ಮಾಡಿ. ಹ್ಮ್ ಜೈ ಜೈ. ಚಾಲಕರು ಹಾಗೆ ಮತ್ತೋರ್ವ ವ್ಯವಸ್ಥಾಪಕರು ಅಂತಾನೆ ಹೇಳ್ಬೋದು, ಅವ್ರದ್ದು ಒಂದೆರಡು ಕಿವಿ ಮಾತುಗಳನ್ನ ಕೇಳೋಣ. ಆಯ್ತು. ಆಮೇಲೆ ತುಂಬಾ ಖುಷಿಯಾಗಿದೆ ನಮಗೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಅನ್ಸಿದೆ. ನಮ್ಮಿವ್ರ ಬಗ್ಗೆ ಮೊದಲು ಹೇಳ್ಬೋದು. ನೀವು ಫಸ್ಟ್ ಟೈಮ್ ಬಂದಿದ್ದು ಅನ್ಸುತ್ತೆ. ನಾವು ಇದೇ ಫಸ್ಟ್ ಟೈಮ್ ಬಂದಿರೋದು. ಮತ್ತೆ ಮುಂದೆ ಹೀಗೆ ಹಲವು ಟ್ರಿಪ್ ಗಳನ್ನು ಮಾಡ್ತಾ ಇರೋಣ. ಇನ್ನು ಮುಂದುವರಿಲಿ ಅಂತ ಹಾ. ಬಾರಿ ಆಶ್ಚರ್ಯ. ಆ ರಾಘವೇಂದ್ರ ಸ್ವಾಮಿಗಳಲ್ಲಿ ಕೇಳ್ಕೊಳ್ಳೋಣ. ನೋಡಿ ವಿಡಿಯೋ ಮಾಡ್ತೇವೆ, ತಡೀರಿ. ಕಟ್ ಮಾಡೋಣ. ಕಟ್ ಆಕ್ಷನ್ ಕಟ್. ಸರಿಯಾಗಿಲ್ಲ. ನಿಮ್ಮ ಒಂದು ಸಹಕಾರ ಇರುತ್ತೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಇರ್ಲಿ ಅಂತ ನಾವು ಆಶಿಸ್ತಾ ಇದೀವಿ. ಕಾರ್ತಿಕ್ ಅವರಿಂದ ತುಂಬಾ ಇದಾಗಿದೆ. ಬಾರಿ ಹುಡುಗರು ಬಾರಿ ಇದ್ ಮಾಡ್ಯಾರೆ. ಬಾರಿ ಇಲ್ಲಿ ಕಷ್ಟಪಟ್ಟು ಟೂರ್ ಪ್ಯಾಕೇಜಿಂಗ್ ಮಾಡಿದ್ರೆ ತುಂಬಾ ಸಂತೋಷ ಆಗಿದೆ. ಅಡ್ಡಿಲ್ಲ, ನಮ್ಗೆ ನಾವು ಇದೇ ಫಸ್ಟ್ ಬಂದಿರೋ. ಮಗನೇ ಯಂಗೊಳಿ ಚೇಟು ಟ್ರಿಪ್ ಎಲ್ಲ ಹೇಗಿದೆ? ಟ್ರಿಪ್ ಎಲ್ಲ ತುಂಬಾ ಚೆನ್ನಾಗಿದೆ. ಟೂರ್ ಪ್ಯಾಕೇಜಸ್ ಅವ್ರ ಬಗ್ಗೆ ಏನಾದ್ರು ಒಂದ್ ಮಾತು. ಟೂರ್ ಯಾವ ರೀತಿ ಅದನ್ನ ಇದು ಮಾಡಿದ್ದಾರೆ, ಟೂರ್ ಪ್ಯಾಕೇಜಸ್ ಆರ್ಗನೈಸ್ ಮಾಡಿದ್ದಾರೆ? 3,000 ಮಾಡಿದ್ದಾರೆ. ಪ್ರತಿಯೊಂದು ಊಟ ಕಾಫಿ ತಿಂಡಿ ಎಲ್ಲ ಬಂತು ಪ್ಯಾಕೇಜ್ ಅಲ್ಲೇ. ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಮುಂದೆ ಬರುವಂತವ್ರಿಗೆ ಏನ್ ಹೇಳ್ತೀರಾ? ಬರ್ರಿ ಅಂತ ಬರುವಂತವ್ರಿಗೆ ನೀವು ಬಂದು ಒಂದ್ಸರಿ ನೋಡ್ರಿ, ಯಾಕಂದ್ರೆ ಹಳ್ಳಿ ಜನ ನಮ್ಗೆ ಆಗಲ್ಲ, ಇಲ್ಲೆಲ್ಲ ನಾವು ಒಬ್ಬೊಬ್ರೆ ಬಂದ್ರೆ ನೋಡ್ಲಿಕ್ಕೆ, ಅದಕ್ಕೋಸ್ಕರ ನೀವು ಹೋಗಿ ನೋಡ್ ಬರ್ರಿ. ಪ್ಯಾಕೇಜ್ ಅಲ್ಲಿ ಆರಾಮಾಗಿ ಹೋಗ್ಬೋದು. ಮತ್ತೆ ಹೇಗಿದೆ ಮಂತ್ರಾಲಯ ಎಲ್ಲ? ಬಹಳ ಚೆನ್ನಾಗಿತ್ತು. ಮಂತ್ರಾಲಯ ನೋಡ್ಬೋದಲ್ವಾ ಎಲ್ಲರೂ? ನೋಡೋ ಅಂತ ಜಾಗ ಹೇಗಿದೆ ಮಂತ್ರಾಲಯ? ಟ್ರಿಪ್ ಎಲ್ಲ ಹೇಗೆ? ಸೂಪರ್ ಸೂಪರ್ ಟ್ರಿಪ್ ಸೂಪರ್ ಆಗಿದೆ. ಸ್ಥಳ ರಾಘವೇಂದ್ರ ಸ್ವಾಮಿ ತಳ ಮಠ ಹೇಗಿದೆ? ಮಠ ಭಾರಿ ಚೆನ್ನಾಗಿದೆ. ಮಠ ಭಾರಿ ಚೆನ್ನಾಗಿದೆ. ನೀವು ಮಂತ್ರಾಲಯ ನಾವು ಸಾಯೋರೊಳಗೆ ಹೋಗಿ ಬಂದ ಎಲ್ಲ ಸಾಕು. ಕಡೆಯದಾಗಿ ನೋಡ್ಬಿಟ್ರಿ ಮಂತ್ರಾಲಯ? ಮತ್ತೆ ವರ್ಷ ಬರೋಣ, ಅದಕ್ಕೇನಂತೆ. ನಮ್ದು ಟ್ರಿಪ್ ಪ್ಯಾಕೇಜಸ್ ಇದೆ, ಮತ್ತೆ ಬರ್ತಾ ಇರೋಣ ಆಗಾಗ, ಅಷ್ಟೇನೆ. ಇದೇ ಬಸ್ಸು 50 ಸೀಟ್ ಕೆಪಾಸಿಟಿ ಇರ್ತಕ್ಕಂತ ಒಂದು ಬಸ್ಸು, ಅದ್ಭುತವಾಗಿರ್ತಕ್ಕಂತ ಒಂದು ಅನುಭವವನ್ನ ನೀಡ್ತಕ್ಕಂಥ ಬಸ್ಸು. ಪುಷ್ ಬ್ಯಾಕ್ ಸೆಮಿ ಸ್ಲೀಪರ್ ಬಸ್ ಇದಾಗಿದೆ. ಯಾವುದೇ ರೀತಿ ಹೆಚ್ಚಿಗೆ ಜಂಪ್ ಹಾಗೆ ಏನು ಜಾಸ್ತಿ ಫ್ರಿಕ್ಷನ್ ಇಲ್ಲ, ಸುಗಮವಾಗಿರ್ತಕ್ಕಂಥ ಒಂದು ಪ್ರಯಾಣ. ಇಲ್ಲಿಂದ ಮುಂದೆ ಬಿಚ್ಚಲಮ್ಮ ದೇವಸ್ಥಾನ ಮತ್ತೆ ಅಪ್ಪಣ್ಣ ಆಚಾರ್ಯರ ಮನೆ ಕೂಡ ಇದೆ. ಅದರ ದರ್ಶನವನ್ನ ಪಡ್ಕೊಂಡು ಯಾವ ರೀತಿ ಇದೆ ಅಂತ ತಿಳ್ಕೊಳ್ಳೋಣ. ಸ್ಥಳದ ಇತಿಹಾಸ ಎಲ್ಲ ತುಂಬಾ ಚೆನ್ನಾಗಿದೆ. ಪಾರ್ಕಿಂಗಿಗೆ ತುಂಬಾ ದೊಡ್ಡ ಜಾಗನೇ ಇದೆ ಇಲ್ಲಿ. ಜಪದಕಟ್ಟೆ ಬಿಚ್ಚಾಲೆ ಅಪ್ಪಣ್ಣಾಚಾರ್ಯ ಸೇವಾ ಟ್ರಸ್ಟ್ ಶ್ರೀ 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 ಮೂಲರಾಮೋ ವಿಜಯತೆ ಜಪದಕಟ್ಟಿ ಭಿಕ್ಷಾಲಯ ಶ್ರೀ ಅಣ್ಣಪ್ಪಾಚಾರ್ಯರ ಪ್ರಿಯ ಮಂತ್ರಾಲಯ ಶ್ರೀ ರಾಘವೇಂದ್ರ ತೀರ್ಥ ಗುರುಭ್ಯೋ ನಮಃ. ಇದು ಬಿಚ್ಚಾಲಮ್ಮ ದೇವಸ್ಥಾನ, ಬಿಚ್ಚಾಲೆ ಗ್ರಾಮ. ಬಿಚ್ಚಾಲಮ್ಮ ದೇವಸ್ಥಾನ ಅದ್ಭುತವಾದ ಕಲ್ಲಿನ ಶಿಲ್ಪಕಲೆ ನೋಡ್ತಾ ಇರ್ಬೋದು. ಸುತ್ತ ಕೆಳಗಡೆ ಅಲ್ಲಲ್ಲಿ ಆನೆಗಳ ಒಂದು ಕೆತ್ತನೆ, ದೇವರ ಮೂರ್ತಿಯ ಕೆತ್ತನೆ ಗೋಡೆಗಳಲ್ಲಿ. ಇದು ಆಧುನಿಕ ಮಿಷನರಿಗಳನ್ನ ಯೂಸ್ ಮಾಡ್ಕೊಂಡು ಕೆತ್ತಿರ್ತಕ್ಕಂಥ ಒಂದು ದೇವಸ್ಥಾನ. ದೇವಸ್ಥಾನ ಪಕ್ಕದಲ್ಲೇ ಕಾಲ್ ತೊಳಿಲಿಕ್ಕೆ ಕೂಡ ನಲ್ಲಿ ವ್ಯವಸ್ಥೆ ಮಾಡಿದ್ದಾರೆ.
ಬಿಚ್ಚಾಲಮ್ಮನ ದೇವಸ್ಥಾನದ ಪಕ್ಕದಲ್ಲೇ ಗೋಶಾಲೆ ಕೂಡ ಇದೆ. ನೋಡ್ತಾ ಇರ್ಬೋದು ಗೋಶಾಲಾ ಬಿಚ್ಚಾಲಿ. ಇಲ್ಲಿ ಗೋಶಾಲೆ ಇದೆ ಅಷ್ಟೇ, ಜಾನುಗಳು ಅಂತ ಇಲ್ಲಲ್ಲ. ಅದೊಂದು ಮೇಲೆ ಹತ್ಕೊಂಡು ಮೇಯ್ತಾ ಇದ್ದದು. ಇದೇ ಬಿಚ್ಚಾಲ ಕ್ಷೇತ್ರ. ದೇವಸ್ಥಾನದ ಹಿಂಭಾಗದಲ್ಲಿ ವಿಶಾಲವಾಗಿರ್ತಕ್ಕಂಥ ತುಂಗಭದ್ರಾ ನದಿ. ಬ್ಲಾಗ್ ಪೂರ್ತಿ ಮಾಡ್ತಾ ಇದೀವಿ. ಮತ್ತೆ ನಿಮ್ಗೆ ಹೇಗೆ ಅನಿಸ್ತು? ಚೆನ್ನಾಗಾಯ್ತು. ಪ್ಯಾಕೇಜ್ ಒಳ್ಳೆ ಖುಷಿ ಆಯ್ತು. ಮಾತ್ರ ಮಂತ್ರಾಲಯ ದರ್ಶನ ಒಳ್ಳೆ ರೀತಿಯಲ್ಲಿ ಚೆನ್ನಾಗಾಯ್ತು. ಪ್ಯಾಕೇಜ್ ಬಸ್ಸು ಒಳ್ಳೆ ಕ್ಲೀನ್ ಸ್ವಚ್ಛತೆಯಾಗಿ ಭಾರಿ ಕ್ಲೀನ್ ಆಗಿ ಬಂದ್ವಿ. ಏನು ಮೋಸ ಇಲ್ಲ, ಏನು ಮೋಸ ಇಲ್ಲ. ಬಿಚ್ಚಾಲ ದೇವಸ್ಥಾನವನ್ನ ನೋಡ್ಕೊಂಡು ಇವಾಗ ಮತ್ತೆ ವಾಪಸ್ ಹೊರಟಿದೀವಿ. ಇಲ್ಲಿಂದ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಪಾರ್ಕಿಂಗಿಗೆಲ್ಲ ತುಂಬಾ ವ್ಯವಸ್ಥೆ ಇದೆ. ಆದ್ರೆ ಇಷ್ಟೊಂದು ಪವರ್ಫುಲ್ ಕ್ಷೇತ್ರ ಅಂತ ಹೇಳ್ತಾರೆ. ಸ್ವಲ್ಪ ಶುಚಿತ್ವದ ಬಗ್ಗೆ ಗಮನ ಕೊಡಬೇಕು. ಅಷ್ಟೊಂದು ವಾಶ್ರೂಮ್ಗಳು, ಟಾಯ್ಲೆಟ್ ರೂಮ್ಗಳೆಲ್ಲ ಅಷ್ಟೊಂದು ಕ್ಲೀನ್ ಆಗಿ ಇಟ್ಟಿಲ್ಲ. ಸ್ವಲ್ಪ ಕ್ಲೀನ್ ಆಗಿ ಇಟ್ರೆ ಬರ್ತಕ್ಕಂಥ ಪ್ರವಾಸಿಗರಿಗೆ ತುಂಬಾ ಅನುಕೂಲ ಆಗುತ್ತೆ. ಬಿಚ್ಚಾಲೆ ಕ್ಷೇತ್ರದಿಂದ ಇವಾಗ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದೆಡೆಗೆ ಹೋಗ್ತಾ ಇದ್ದೀವಿ. ತುಂಬಾ ಅದ್ಭುತವಾಗಿರ್ತಕ್ಕಂಥ ಸ್ಥಳಗಳು ಎರಡು ಕೂಡ.